सर 10 बजे के करीब ये क्या है शॉर्ट सर्किट ये हो गया समझो। कार्ड रूम से जो चैम्बर है मैडम का वहाँ से कुछ प्रॉब्लम आकर शॉर्ट सर्किट होने से कारण वो क्या होगा पूरा स्प्राइड हो गया। स्प्राइड होने के बाद क्या है उसमें ज़्यादा अंगार का ये नहीं है धुआं बहुत उठने लगा समझो। उससे क्या है पेशेंटों के ऊपर ब्रीथिंग में प्रॉब्लम आएगा बोल के सभी पेशेंट को क्या करें इमीडिएटली। और हमारे ये क्या है फायर ब्रिगेड वाले ये वो जो भी है जो हमारे यहाँ के कार्यकर्ता है कोई ये बाहर के जो सहयोगी है इमीडिएटली क्या करे सब जने सहयोग देकर पेशेंट्स को पूरे जिधर उधर शिफ्ट करके और बोले फायर ब्रिगेड को इमीडिएटली आकर उसको कंट्रोल करके वो कर दिए सर। कितने बजे आग लगा? टोटल 25 पेशेंट थे बोल के हमारे को अनुमान लगा। कोई भी ये हताहत कुछ नहीं हुआ समझो। सब सेफ्टी से अपने अपने इसके हॉस्पिटल के ऊपर उनको डिस्पैच कर दिए समझो। और इधर से जो हमारे जो ये स्टाफ था जो कंसल्ट था वो स्टाफ भी क्या है वहाँ जाकर उनको क्या है बोले तो ट्रीट दे रहा समझो। क्यों बोले तो उनको इनसे कंसल्ट था इस करके प्रॉब्लम नहीं आना बोल के वो भी चीज द्वारे की तरफ से ये वो कर कौन रूम में रह गए? हाँ सर गवर्नमेंट हॉस्पिटल के अंदर लेकर गए समझो। नहीं रूम में ये पूरे वार्ड के टोटली 25 मिले समझो। पूरे जनरल वार्ड था आईसीयू था ये वो सभी के अंदर ये था समझो। इमरजेंसी ये वो था उसका कोई प्रॉब्लम नहीं आया समझो। जल्दी से जल्दी जो भी है फायर ब्रिगेड हो गया हमारे कार्यकर्ता इमीडिएटली जो आकर ये वो करे उससे कोई हाथ इमरजेंसी क्या भी था? नहीं सर इमरजेंसी ऐसा कुछ नहीं था। जो पेशेंट को चलना नहीं आता था बोले तो हमारे कार्यकर्ता वो जो भी वो सहयोग करके 25 पेशेंट थे समझो। टोटल 25 थे। ऐसा कुछ ये वो नहीं हुआ सब ये भगवान की दुआ से ये हुआ। ऐसा क्या रीजन सर शॉर्ट सर्किट हो गया समझो। अभी ये धुपकाले का टाइम चल रहा कहाँ कुछ हीट होकर क्या होगा शॉर्ट सर्किट हो जाने से इतना स्प्राइड होगा समझो। ओके सर आपका नाम? गुरप्रीत सिंह। ನಮಸ್ಕಾರ ಎಲ್ಲರಿಗೆ. ಗುರುನಾನಕ್ ಹಾಸ್ಪಿಟಲಲ್ಲಿ ಬೆಂಕಿ ಆಗಿದೆ ಅಂತ ನಮಗೆ ಒಂದು ಪ್ರಥಮ ಮಾಹಿತಿ ನಮ್ಮ ಠಾಣೆಗೆ ಬಂದ ತಕ್ಷಣವಾಗಿ ನಮ್ಮ ಠಾಣೆಯ ಅಧಿಕಾರಿ ಮತ್ತು ಜಲವಾಹನ ಸಿಬ್ಬಂದಿಯವರಿಗೆ ಬಂದು ಇಲ್ಲಿ ನೋಡಿದಾಗ ನಾವು ಇಲ್ಲಿ ಕೆಳಗಡೆ ಒಂದು ಜನರೇಟರ್ ರೂಮಲ್ಲಿ ಎಲೆಕ್ಟ್ರಿಕಲ್ ಪ್ಯಾನಲಲ್ಲಿ ಅಲ್ಲಿ ಬೆಂಕಿಯಾಗಿ ಅಲ್ಲಿಂದ ಸ್ಟೋರ್ ರೂಮ್ ಒಂದು ರೆಕಾರ್ಡ್ ರೂಮು ಮತ್ತು ಚೇಂಬರ್ಸ್ ಆ ಕಡೆ ಎಲ್ಲ ಬೆಂಕಿ ಮತ್ತು ಸ್ಮೋಕ್ ಎಲ್ಲ ತುಂಬ ಜಾಸ್ತಿ ಆಗಿದ್ದು ಕಂಡು ಬಂತು. ತಕ್ಷಣವಾಗಿ ಮತ್ತು ಅಡಿಷ್ನಲ್ ಆಗಿ ಎರಡನೇ ವಾಹನವನ್ನು ತೆಗೆದುಕೊಂಡು ಸಿಬ್ಬಂದಿ ಮತ್ತು ನಮ್ಮ ತಕ್ಷಣ ಬೆಂಕಿಯನ್ನು ಹಂಚಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಹೊಗೆಯನ್ನು ತುಂಬ ನಾವು ಬಂದು ನೋಡಿದ ತಕ್ಷಣ ಪೂರ್ತಿ ಹಾಸ್ಪಿಟಲಲ್ಲಿ ಹೊಗೆಯೆಲ್ಲ ತುಂಬಿ ಇರುವುದಾಗಿ ಗೊತ್ತಾಗಿದ್ದರಿಂದ ತಕ್ಷಣ ನಮ್ಮ ವಾಹನದಲ್ಲಿರುವ ನಮ್ಮ ಹತ್ರ BA ಸೆಟ್ ಅಂದರೆ ಬ್ರೀತಿಂಗ್ ಅಬಿಲಿಟಿ ಸೆಟ್ ಅಂದರೆ ಅದ್ರ ಮುಖಾಂತರ ಒಳಗಡೆ ಎಲ್ಲ ನಾವು ಹೋಗಿ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ನಾವು ಸ್ವತಃವಾಗಿ ಒಳಗೆ ಹೋಗಿ ಎಷ್ಟು ಪೇಷಂಟ್ಸ್ಗಳಿಗೆ ಯಾರು ನಾನ್ ಆಂಬ್ಯುಲೆಂಟ್ ಪೇಷಂಟ್ ಅಂತಾರೆ ಅಂದರೆ ಯಾರಿಗೆ ಮೂವ್ಮೆಂಟ್ ಮಾಡೋಕ್ಕೆ ಬರಲ್ಲ ಅಂಥ ಪೇಷಂಟ್ಗಳಿಗೆ ತಕ್ಷಣ ಮತ್ತೆ ಈಗ ಕಾಮನ್ ಆಗಿ ಎಲ್ಲ ICU NICU ವಾರ್ಡ್ ಇದ್ದಾವೆ ಅದರಲ್ಲಿಂದ ಇದ್ದಂಥ ಪೇಷಂಟ್ಗಳಿಗೆ ತಕ್ಷಣ ಆಂಬ್ಯುಲೆನ್ಸ್ ಮುಖಾಂತರ ಮತ್ತು ಜಿಲ್ಲಾಡಳಿತ ಮತ್ತು DHO ಅವರು ಆಂಬ್ಯುಲೆನ್ಸ್ ಮತ್ತು ಹಾಸ್ಪಿಟಲ್ ಆಂಬ್ಯುಲೆನ್ಸ್ ಬೇರೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿರ್ತಾರೆ. ತಕ್ಷಣ ಅವ್ರ ಮುಖಾಂತರ ಬೇರೆ ಬೇರೆ ಹಾಸ್ಪಿಟಲ್ಗೆ ಸಾಗಿಸಲಾಗಿದೆ. ಇದರಲ್ಲಿ ಯಾರಿಗೆ ಒಂದು ಬೆಂಕಿಯ ಅನಾಹುತದಿಂದ ಯಾರಿಗೆ ಯಾವುದೂ ತೊಂದರೆಗಳು ಉಂಟಾಗಿರುವುದಿಲ್ಲ. ತಕ್ಷಣ ಬೆಂಕಿಯನ್ನು ತೆಗೆದುಕೊಂಡು ಯಾವುದೇ ಒಂದು ಪ್ರಾಣಾಪಾಯ ಆಗಲಿ ಅಥವಾ ಮತ್ತೆ ಜಾಸ್ತಿ ಬೆಂಕಿಯ ಹರಡುವಿಕೆಯನ್ನು ತಡೆಗಟ್ಟಿ ಒಂದು ತಕ್ಷಣವಾಗಿ ಕಾರ್ಯವನ್ನು ನಡೆಸಿ ಬೆಂಕಿಯನ್ನು ಯಾವ ಪೇಷಂಟ್ಗಳಿಗೆ ಯಾರಿಗೆ ಒಂದು ಕೂಡ ಇದು ತೊಂದರೆ ಆಗಿದ್ದಿಲ್ಲ. ತಕ್ಷಣವಾಗಿ ನಾವು ಕಾರ್ಯಾಚರಣೆ ನಡೆಸುವುದರಿಂದ ಎಲ್ಲ ಸುರಕ್ಷಿತವಾಗಿದೆ. ಪೇಷಂಟ್ ಎಷ್ಟು ಇದ್ದಾರೆ ಅಂತ ನಾನು ಎಣಿಸಿಲ್ಲ ಯಾಕೆಂದ್ರೆ ನಾವು ಶಿಫ್ಟ್ ಮಾಡಿದ್ದೀವಿ. ಬಟ್ ಅವರು ಅಡ್ಮಿನಿಸ್ಟ್ರೇಟರ್ದವರು ವಿಷಯ ಕೂಡ ಹೇಳ್ಬೋದು ಡೀಟೇಲ್ ಆಗಿ. ಜನರಲ್ ವಾರ್ಡ್ ಸರ್ ಏನು ಎಮರ್ಜೆನ್ಸಿ ವಾರ್ಡ್? ಜನರಲ್ ವಾರ್ಡ್ ಅಲ್ಲ, ಜನರಲ್ ವಾರ್ಡ್ ಪೇಷಂಟು ಮತ್ತೆ ಕೆಲವೊಂದು ವಾಕ್ ಮಾಡೋ ಪೇಷಂಟ್ಗಳಿಗೆ ಅವರು ವಾಕ್ ಮಾಡ್ಕೊಂಡು ತಗೊಂಡು ಬಂದಿರ್ತಾರೆ. ಬಟ್ ನಾನ್ ಇಮಿಡಿಯೇಟ್ ಯಾರಿಗೆ ಹೊರಗೆ ಬರ್ಲಿಕ್ಕೆ ಬರೋದಿಲ್ಲ ಅಂತ ಪೇಷಂಟ್ಗೆ ಸ್ಟ್ರೆಚರ್ ಮುಖಾಂತರ ತರೋ ಪೇಷಂಟ್ಗೆ ಅಂಥವರಿಗೆಲ್ಲ ನಾವು ಸ್ಟ್ರೆಚರ್ ಮುಖಾಂತರ ತಂದು ಆಂಬ್ಯುಲೆನ್ಸಿಂದ ಬೇರೆ ಬೇರೆ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿ ಮತ್ತು ಬೇರೆ ಹಾಸ್ಪಿಟಲ್ಗೆ ಇದು ಕೋಆರ್ಡಿನೇಟ್ ಮಾಡಿದ್ದಾರೆ ಜಿಲ್ಲಾಡಳಿತ ಕೂಡ. ತಕ್ಷಣವಾಗಿ ನಾವು ಕಳಿಸ್ಕೊಡ್ತೀವಿ. ರೀಸನ್ ಏನೋ ತಿಳಿದು ಬಂದಿಲ್ಲ. ಈಗ ನಮಗೆ ಬೆಂಕಿ ಪ್ರಥಮ ಮಾಹಿತಿ ಬಂದಾಗ ಎಲೆಕ್ಟ್ರಿಕಲ್ ಪಾಯಿಂಟಿಂದ ಅಲ್ಲಿಂದ ಜಂಕ್ಷನಿಂದ ಬೆಂಕಿ ಆಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಅಲ್ಲಿಂದನೇ ಬೆಂಕಿನ ಆರಿಸ್ಕೊತಾ ಬಂದಿದ್ದೀವಿ. ಆ ಪಾಯಿಂಟಲ್ಲೇ ಮಾತ್ರ ಬೆಂಕಿ ಇದೆ. ಮತ್ತೆ ಹೆಚ್ಚಿಗೆ ಏನಿದೆ ಅಂದರೆ ಆಮೇಲೆ ವಿಷಯ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಹೆಸರು ಸರ್? ನನ್ನ ಜಿಲ್ಲಾಗ್ನಿಶಾಮಕ ಅಧಿಕಾರಿ ಮುಜಾಮಿಲ್.